ಬೇಡ ನೀವು, ಬೇಡ ನೀವು. ನನಗೆ ನೋವು ಮಾಡಿದ್ರಲ್ಲ, ನೀವಿರಬಾರ್ದು. ಅಯ್ಯೋ ವರ್ಷ ಅವರೇ ಏನಾಯ್ತು? ಯಾಕೆ ಹಂಗೆ ಕಚಿಪಿಚಿ ಎಲ್ಲ ತುಳಿತಾ ಇದ್ದೀರಾ? ರೋಸು ಡೈರಿ ಮಿಲ್ಕ್ ಎಲ್ಲ ಕಚಿಪಿಚಿ ತುಳಿತಾ ಇದ್ದೀರಾ? ಅಯ್ಯೋ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಎಷ್ಟು ಪ್ರೀತಿಯಿಂದ ತಗೊಂಡು ಬಂದು ಕೊಡಿ, ತಿಂತೀನಿ, ಕಾಲಲ್ಲಾಕೆ ಯಾಕೆ ತುಳಿತಾ ಇದ್ದೀರಾ? ಇಲ್ಲ, ಪ್ರೀತಿಯಿಂದ ಮಾತ್ರ ತಿನ್ನಬೇಕು. ಪ್ರೀತಿ ಇಲ್ಲ ಅಂದರೆ ತಿನ್ನಬಾರ್ದು. ಬೇಡ, ಸುಮ್ಮನೆ ಹೋಗಿ. ಇದ್ರ ಮೇಲೆ ನನಗೆ ಸಿಟ್ಟೈತೆ. ಹೇ ಡೈರಿ ಮಿಲ್ಕೆ, ನೀನು ಇರಬೇಡ. ಗುಲಾಬಿ, ನೀನು ಇರಬೇಡ. ನೀನು ಇರಬೇಡ. ನಾನು ಬಯಸಿದ್ದು ಸಿಕ್ಕಿಲ್ಲ ಅಂದಮೇಲೆ ನೀವೆಲ್ಲ ಯಾಕಿರಬೇಕು? ಹೋಗ್ರಿ ಹಾಳಾಗಿ. ಅಯ್ಯೋ ದೇವ್ರೇ, ವರ್ಷ ಅವರೇ ಯಾಕೆ ಏನಾಯ್ತು? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ದೇವ್ರೇ? ಅಯ್ಯೋ ಯಾಕೆ ಹಿಂಗೆ ಹುಚ್ಚಿನ ಥರ ಆಡ್ತಾ ಇದ್ದೀರಾ? ಅಯ್ಯೋ ಕಾಲಲ್ಲಾಕೆಲ್ಲ ಕಚಿಪಿಚಿ ತುಳಿತಾ ಇದ್ದೀರಲ್ಲ, ಯಾಕೆ ಏನಾಯ್ತು? ನಮ್ಮ ದೊಡ್ಡಮ್ಮಗೆ ತೋರಿಸ್ಬೇಕು. ಫೋನ್ ಇರಲಿಲ್ಲ, ಫೋನ್ ಬಿಟ್ಟು ಬಂದಿದ್ದೆ. ಫೋನ್ ತೊಗೊಂಬರೋಣ ಅಂತ ಹೋದೆ. ಈ ಹುಡುಗಿನ ಕರ್ಕೊಂಡು ಬಂದು ಈ ಹುಡುಗಿ ಪ್ರಪೋಸ್ ಮಾಡಿದಾನೆ. ಪ್ರಪೋಸ್ ಮಾಡಿ ಆ ಹುಡುಗಿ ಒಪ್ಕೊಂಡಿಲ್ಲ ಅಂತ ಡೈರಿ ಮಿಲ್ಕು ರೋಸೆಲ್ಲ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದಾನೆ. ಫೋನ್ ತಗೊಂಡು ಬಂದುಬಿಟ್ಟೆ. ಇನ್ಮೇಲೆ ಇವನು ಮಾಡೋದೆಲ್ಲ ನಾನು ವಿಡಿಯೋ ಮಾಡಿ ನಮ್ಮ ದೊಡ್ಡಮ್ಮನಿಗೆ ತೋರಿಸ್ತೀನಿ. ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ಅಂತ. ಎಲ್ಲ ಇರಲಿ, ನನ್ನ ಫೋನಲ್ಲಿ ಇರಲಿ. ಅಲ್ಲ, ನಾನಂತೂ ಇವಾಗ ಎಡವ್ಬಿಟ್ಟು ಎಷ್ಟು ತಪ್ಪು ಮಾಡಿದೆ. ಎಡವಿದ ಮೇಲೇ ಬುದ್ಧಿ ಬರೋದು. ನನಗೆ ಎಡವಿದ ಮೇಲೆ ಎಷ್ಟು ಬುದ್ಧಿ ಬಂದೈತೆ ಅಂತ ನನಗೆ ಗೊತ್ತು. ಅಯ್ಯೋ ದೇವ್ರೇ, ಭಾಳ ಕಷ್ಟ ಜೀವನ ಅಂಥದ್ರಲ್ಲಿ ಇವನು ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ. ನಾನೇನೇನು ದೊಡ್ಡ ಸಾಚ ಅಲ್ಲ, ನಾನು ಹಿಂಗೆ ಮಾಡ್ದವಳೆ. ಮದುವೆ ಆದ್ರೂ ಹಿಂಗೆ ಮಾಡ್ದವಳೇನೆ. ಆದರೂ ಇವಾಗ ಇವನು ಮಾಡಬಾರ್ದು. ಮಾಡೋರ್ನಾದರೂ ತಡಿಬೇಕು. ನಾವು ಮಾಡಿ ಅನುಭವಿಸಿದ್ದೀವಿ ಅಂದಮೇಲೆ ಮಾಡೋರ್ನಾದರೂ ತಡಿಬೇಕಲ್ಲ. ನಿನ್ನಿಂದ ನನ್ನ ಮನಸ್ಸಿಗೆ ನೋವಾಗೈತೆ ಡೈರಿ ಮಿಲ್ಕು. ಗುಲಾಬಿ, ನಿನ್ನಿಂದ ನನಗೆ ನಿನ್ನ ಮುಳ್ಳಲ್ಲಿ ನಾನು ಸುಚ್ಚಿದೀಯಾ. ನಿನ್ನ ಮುಳ್ಳಲ್ಲಿ ನಾನು ಪ್ರೀತಿ ತುಪ್ಕೊಂಡಿದ್ದೆ. ನಿನ್ನ ತುಂಬ ಇಷ್ಟಪಡ್ತಿದ್ದೆ ಗುಲಾಬಿ, ತುಂಬ ಇಷ್ಟಪಡ್ತಿದ್ದೆ. ನೀನು ನೀನು ಯಾವತ್ತಿದ್ರೂ ಮುಳ್ಳುವ ನೀನು ಸುಚ್ಚೋದೇ ನಿನ್ನ ಕೆಲಸ. ಅದಕ್ಕೆ ನೀನು ಇದ್ರೇನು ಬಿಟ್ರೇನು, ನಿನ್ನಿಂದ ನನ್ನ ಮನಸ್ಸಿಗೆ ನೋವಾಗೈತೆ ಅಂದಮೇಲೆ ನೀನು ಇರಬೇಡ. ವರ್ಷ ಅವರೇ ಬೇಜಾರಾಗ್ಬೇಡಿ. ನನ್ನ ಮನಸ್ಸಲ್ಲಿರೋದು ನಾನು ಹೇಳಿದೆ. ಯಾಕೆ ಹಿಂಗೆ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದೀರಾ? ಅಯ್ಯೋ ಕೊಟ್ಟಾದರೂ ಕೊಡ್ರಿ. ಆ ಡೈರಿ ಮಿಲ್ಕು ರೇಟು ತೊಗೊಂಬಂದು ರೇಟ್ ಕೊಟ್ಬಿಟ್ಟು ಹಿಂಗೆ ಕಾಲಲ್ಲಿ ಹಾಕಿ ತುಳಿದ್ಬಿಟ್ರೆ ಮಣ್ಣಲ್ಲಿ ಹಾಕ್ಕೊಂಡು ತಿಂದಾದರೂ ತಿಂತಿದ್ನಾ? ಬೇಡ, ಇಷ್ಟ ಇಲ್ಲೂ ತಿನ್ನಬಾರ್ದು, ಪ್ರೀತಿ ಇಲ್ಲೂ ತಿನ್ನಬಾರ್ದು, ಸರಿನಾ? ಇಷ್ಟು ದಿವಸ ನಾನು ಕೊಡಿಸಿರೋ ಮೀನು ಫ್ರೈ ತಿಂದೆ, ಇಷ್ಟು ದಿವಸ ಕೊಡಿಸಿರೋ ಗೋಬಿ ಮಂಚೂರಿ ತಿಂದೆ, ಪಾನಿಪುರಿ ತಿಂದೆ. ಆವತ್ತೇ ನಾನು ನಿನಗೆ ಹೇಳ್ಬೇಕು ಅಂತಿದ್ದೆ. ನೀನು ಯಾವತ್ತು ಪಾನಿಪುರಿ ಲವ್ವರ್ ಅಂತ ಹೇಳ್ದ ಆವತ್ತೇ ಹೇಳ್ಬೇಕು ಅಂತ ಇದ್ದೆ, ನನ್ನ ಲವ್ವರ್ ಆಗು ಅಂತ ಹೇಳಿ. ನೀನು ಒಪ್ಕೊಳ್ಳಿಲ್ವಲ್ಲ. ಬೇಡ, ನೀನು ಒಪ್ಕೊಳ್ಳಿಲ್ಲ ಅಂದಮೇಲೆ ಬೇಡವೇ ಬೇಡ, ನನಗೇನು ಬೇಡ. ಅಯ್ಯೋ ಇವಾಗ ಏನೋ ಅನಿವಾರ್ಯ ನಿಮ್ಗೆ ನನ್ನ ಮೇಲೆ ಇಷ್ಟ ಆಗೈತೆ. ಇವಾಗ ನಾನು ಹೇಳ್ದೆ ತಾನೇ ನನ್ನ ಮನಸ್ಸಲ್ಲಿರೋದ, ಅದನ್ನ ಮನಸ್ಸಿಂದ ತೆಗ್ದು ಹಾಕ್ಬಿಡಿ ನೀವು. ಅಯ್ಯೋ ದೇವ್ರೆ, ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೆಂಗೆ? ಪ್ಲೀಸ್ 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 ವರ್ಷ ಅವರೇ, ಆ ರೀತಿ ಎಲ್ಲ ನಡ್ಕೋಬೇಡಿ. ಈ ವಿಷಯ ಸುಮ್ಮನೆ ಗೊತ್ತಾದರೆ ಹೆಂಗೆ ಅವಳು ಬೇಜಾರಾಗ್ತಾಳೆ ಗೊತ್ತಾ? ನೋಡಪ್ಪ, ಗೆಳತಿಯಾಗಿ ಅವಳೇ ನನಗೆ ಮೋಸ ಮಾಡಿದ್ಲು ಅಂದ್ಕೊಳ್ಳಲ್ವಾ? ಮತ್ತೆ ನಾನು ಕೊಡಿಸಿರೋದೆಲ್ಲ ತಿಂದು ನನಗೆ ಮೋಸ ಮಾಡ್ದಂಗಾಗಲ್ವಾ? ನನಗೆ ಮೋಸ ಮಾಡ್ದಂಗಾಗಲ್ವಾ ಹೇಳು? ನೀನು ಯಾಕೆ ಒಪ್ಕೊಳ್ತಾ ಇಲ್ಲ? ನನ್ನಲ್ಲಿ ಏನು ಕೊರತೆ ಐತೆ? ನಿನ್ನ ಹತ್ರ ಇಂಥ ಕೊರತೆ ಐತೆ. ನಾನು ಯಾಕೆ ನಿನಗೆ ಇಷ್ಟ ಆಗಲಿಲ್ಲ ಅಂತ ಅದನ್ನ ಹೇಳು, ಸರಿನಾ? ಅಲ್ಲಿವರೆಗೂ ನೀನು ನಾನು ಮಾತಾಡಿಸ್ಬೇಡ. ನೀನು ಏನೇ ಮಾತಾಡ್ಸಿದ್ರು ನನ್ನೆಷ್ಟೇ ಕಷ್ಟಪಟ್ಟು ಮಾತಾಡ್ಸಿದ್ರು ನಾನಂತೂ ನೀನು ಮಾತಾಡ್ಸಲ್ಲ. ಏನಾದರೂ ಮಾಡ್ಕೊಂಡು ಹೋಗಷ್ಟೇ. ಅಲ್ಲ, ನನ್ನಿಂದ ಏನಾದರೂ ತೊಂದರೆ ಆಯಿತಾ ನಿಮಗೆ? ನನ್ನಿಂದ ಏನಾದರೂ ಬೇಜಾರಾಯಿತಾ? ಆಗಿರೋದು ಸಾಲದಾ? ಈ ಗುಲಾಬಿಯಲ್ಲಿರೋ ಮುಳ್ಳು ಸುಚ್ಚಿದಂಗೆ ಸುಚ್ಚಿಬಿಟ್ಟಿದ್ಯಾ ನನ್ನ ಹೃದಯಕ್ಕೆ. ಇವಾಗ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ, ನಿನ್ಗೆ ಅಲ್ಲಿ ಹೃದಯದಲ್ಲಿ ಒಂದು ಜಾಗ ಕೊಟ್ಟಿದ್ದೆ. ನಾನು ಯಾವ ಹುಡುಗಿನೂ ಸಮೇತ ಕಣ್ಣೆತ್ತಿ ನೋಡಿಲ್ಲ, ಯಾವ ಹುಡುಗಿನೂ ಮಾತಾಡಿಸಿಲ್ಲ ಅಂತ ನಾನು ಇಷ್ಟು ಚೆನ್ನಾಗೆಲ್ಲ ಹೇಳ್ತಾ ಇದ್ರೂ ನೀನು ಆ ಮುಳ್ಳಲ್ಲಿ, ಆ ಗುಲಾಬಿ ಕೊಟ್ಟಿರೋ ಮುಳ್ಳಲ್ಲಿ ನಾನು ಸುಚ್ಚಿಬಿಟ್ಟಲ್ಲ, ಸುಚ್ಚ ಅಂತ ಮಾತಾಡ್ಬಿಟ್ಟಲ್ಲ. ಅದಕ್ಕೆ ಇದನ್ನೆಲ್ಲ ಏನು ಕೊಟ್ಟರು ಏನಕ್ಕೆ ಪ್ರಯೋಜನ? ಸುಮ್ಮನೆ ಇಷ್ಟೇ ಇಲ್ಲದ ಕೊಟ್ಟು ಸುಮ್ಮನೆ ಯಾಕೆ ಇದು ಮಾಡ್ಕೊಳಕ್ಕೆ ಹೋಗೋಣ? ಅದಕ್ಕೆ ಏನೂ ಬೇಡ, ಹೋಗ್ರಿ. ನೀವು ಇರಬಾರ್ದು. ನೀವು ಪ್ರೀತಿಯಿಂದ ತಂದಲ್ಲ, ನೀವು ಹಾಳಾಗೋಗ್ರಿ, ಮಣ್ಣಿಗೆ ಹೋಗ್ರಿ. ಏನಾದರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಕೂತ್ಕೊಳ್ತೀನಿ. ನೀವೇನಾದರೂ ಮಾಡ್ಕೊಳ್ಳಿ. ಅಲ್ಲ, ಎಷ್ಟು ಪ್ರೀತಿಯಿಂದ ತಗೊಂಡು ಬಂದು ಡೈರಿ ಮಿಲ್ಕ್ ತಿಂದಂಗೆ ಸುಮ್ಮನೆ ಅಲ್ಲಿ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದರೆ ಅದೇನು ಸುಮ್ಮನೆ ಪುಕ್ಸಟೆ ಸಿಗುತ್ತೆ ಅಂದ್ಕೊಂಡಿದ್ದೀರಾ? ತುಳಿರಿ, ನನಗೇನಂತೆ. ನೀವು ಯಾವಾಗ ಕರ್ಕೊಂಡು ಹೋಗ್ತೀರಾ ಅವಾಗ ಹೋಗ್ತೀನಿ ಅಷ್ಟೇ. ನಿಮಗೆ ಸಾಕಾಗತ್ತಂತ ತುಳಿದು ಬಿಡ್ರಿ. ಅಲ್ಲ, ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳಿದ್ನಪ್ಪ. ನೀವು ಯಾಕೆ ಹಂಗೆ ಬೇಜಾರಾಗ್ತೀರಾ? ನನ್ನ ಮನಸ್ಸಲ್ಲಿ ಇರೋದು ಹೇಳಿದೆ, ನಿಮ್ಮ ಮನಸ್ಸಲ್ಲಿ ಇರೋದು ನೀವು ಹೇಳಿದ್ದೀರಾ. ಅದಕ್ಕೆ ಮತ್ತೆ ಇವಾಗ ನನ್ನ ಮನಸ್ಸಲ್ಲಿರೋದು ನಾನು ಮಾಡ್ತಾ ಇದ್ದೀನಿ. ಸುಮ್ಮನೆ ಇದ್ಬಿಡು, ನೀನೇನು ಹೇಳ್ಬೇಡ ನನಗೆ, ಸರಿನಾ? ನಾನು ಇಷ್ಟ ಇಲ್ಲ ಅಂದಮೇಲೆ ನನಗೇನು ಹೇಳ್ಬಾರ್ದು. ನೀನು ಏನು ಹೇಳಿದ್ರು ನಾನು ಕೇಳ್ತಿದ್ದೆ. ನನ್ನ ಮನಸ್ಸಲ್ಲಿ ನಿನಗೆ ಬೇರೆ ಸ್ಥಾನನೇ ಕೊಟ್ಟಿದ್ದೆ. ನನ್ನ ಹೃದಯದಲ್ಲಿ ಯಾರನ್ನೂ ಇಟ್ಟಿರಲಿಲ್ಲ. ನಮ್ಮ ಸುಗುಣನೂ ಇರಲಿಲ್ಲ, ನನ್ನ ಹೆಂಡತಿ ಕೂಡ ನನ್ನ ಹೃದಯದಲ್ಲಿ ಇರಲಿಲ್ಲ, ಸರಿನಾ? ಅವಳೇನು ಸುಮ್ಮನೆ ಪ್ರೀತಿ ಮಾಡ್ತಿದ್ದೆ ಮೇಲೆ ನೋಟಕ್ಕೆ. ನಾನು ಮನಸಾರೆ ಇಷ್ಟಪಟ್ಟಿದ್ದು. ನಾನು ಇನ್ನೂವರೆಗೂ ಆಗೈತೆ. ನಾನು ಕಾಲೇಜ್ಗೆ ಹೋದ್ರು, ಸ್ಕೂಲಿಗೆ ಹೋದ್ರು, ಯಾವ ಹುಡುಗಿನೂ ಸಮೇತ ನನ್ನ ಕಣ್ಣೆತ್ತು ನೋಡಿರಲಿಲ್ಲ. ನನ್ನ ಹೃದಯದಲ್ಲಿ ಜಾಗ ಕೊಟ್ಟಿರೋ ಫಸ್ಟ್ನೇ ಹುಡುಗಿ ನೀನೇನೆ.
ಕಣ್ಣಿಗಾಗಲಿ ಮನಸ್ಸಿಗಾಗಲಿ ಮೊದಲು ಯಾರು ಇಷ್ಟ ಆಗ್ತಾರೋ ಅವರೇನೆ. ನನಗೆ ಮೊದಲು ಇಷ್ಟ ಆಗಿದ್ದು ನೀವೇ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ರು ನೀವೇನು ಕೇಳಿಲ್ಲ ಅಂದಮೇಲೆ ನಾನು ಇನ್ಯಾಕೆ ಕೇಳೋಣ ನಿಮಗೆ? ವರ್ಷ ಅವರೇ, ನೀವೇನಾದರೂ ಮಾಡ್ಕೊಳ್ಳಿ ಸರಿನಾ. ನೀವು ಯಾವಾಗ ಮನೆಗೆ ಕರ್ಕೊಂಡು ಹೋಗ್ತೀರೋ ಅವಾಗ ಬರ್ತೀನಿ. ನೀವೆಲ್ಲಿ ಯಾವಾಗ ಬಾ ಹೋಗೋಣ ಅಂತ ಕರಿತೀರೋ ಅವಾಗ ಬರ್ತೀನಿ ಸರಿನಾ. ನೀವೆಷ್ಟು ತುಳಿಬೇಕು ಅಂತ ಇದ್ರೆ ತುಳಿದು ಬಿಡಿ ಡೈರಿ ಮಿಲ್ಕ. ಹಂಗಂತ ಹೇಳಿ ಸುಮ್ಮನೆ ಇರಿ ವಿಜಿ, ನಾನೇನಾದರೂ ಮಾಡ್ತೀನಿ ಸರಿನಾ. ನೀವೇನು ಮಾತಾಡೋ ಆಗಿಲ್ಲ, ನನ್ನ ಪಾಡಿಗೆ ನಾನು ಏನು ಬೇಕಾದರೂ ಮಾಡ್ಕೊಳ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಆ ಹುಡುಗಿ ಒಪ್ಕೊಂಬಿಲ್ವೇನೋ, ಅದಕ್ಕೆ ಡೈರಿ ಮಿಲ್ಕು ರೋಸು ಎಲ್ಲನ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದಾನೆ. ಅಯ್ಯೋ ಹೆಂಗೆ ತುಳಿತಾ ಇದ್ದಾನೆ ನೋಡು. ಈ ವಿಷಯನ ಫಸ್ಟ್ ದೊಡ್ಡಮ್ಮನಿಗೆ ತಿಳಿಸ್ಬೇಕು. ಈ ವಿಷಯ ದೊಡ್ಡಮ್ಮನಿಗೆ ತಿಳಿಸ್ಬಿಟ್ರೆ ಬೇಗ ದೊಡ್ಡಮ್ಮನಿಗೆ ಗೊತ್ತಾಗುತ್ತೆ. ಈ ವಿಷಯ ದೊಡ್ಡಮ್ಮನಿಗೆ ಹೇಳಬೇಕು. ಇವನು ನಿಂಗೆ ವಿರುದ್ಧ ಪಾರ್ಟಿ. ಅಲ್ಲ ನೋಡು, ಇಲ್ಲೇ ಐತಲ್ಲ ರೀತಾರ ಅಂಗಡಿ, ಇಲ್ಲೇ ಸ್ವಲ್ಪ ದೂರಲ್ಲೇ ಐತೆ. ಇಲ್ಲೇ ಬಂದು ಏನಾದರೂ ನೋಡ್ಬಿಟ್ರೆ ಅನ್ನೋದೇನೋ ಅವನಿಗೆ ಭಯನೇ ಇಲ್ವಲ್ಲ. ಹೆಂಗೆ ಅವ್ನ ಪಾಡಿಗೆ ಅವನು ಹೆಂಗೆ ನಡ್ಕೊಳ್ತಾ ಇದ್ದಾನೆ. ಇವ್ರ ಮೇಲೆ ಒಂದು ಕಣ್ಣು ಇಟ್ಟಿರಬೇಕು. ನಾನು ಅದು ಯಾವ ಸೂಪರ್ ಮಾರ್ಕೆಟ್ ನಾನು ಹೋಗ್ತೀನಿ ನೋಡೋಣ ಅದೆಲ್ಲ ಏನೇನು ನಡೀತಾ ಐತೆ ಅಂತ ಹೇಳಿ. ನನಗೂ ಸುಮ್ಮನೆ ಬೇಜಾರು, ನಾನು ಹೋಗ್ತೀನಿ. ಇಲ್ಲೇ ಇರೋದು ಸೂಪರ್ ಮಾರ್ಕೆಟು. ನಮ್ಮ ಅಂಗಡಿ ಬಿಟ್ಟು ಸ್ವಲ್ಪ ದೂರ. ನೋಡೋಣ, ನಾನು ಒಂದು ತಿಂಗಳು ಹೋಗಿ ನೋಡ್ತೀನಿ ಕೆಲಸಕ್ಕೆ. ರೋಸ್ ಎಲ್ಲ ಹೋಯ್ತು, ಎಲ್ಲ ಎಲೆ ಎಲ್ಲ ಕಿತ್ಕೊಂಡು ಹೋಯ್ತು. ಅಯ್ಯೋ ಎಷ್ಟು ಚೆನ್ನಾಗಿತ್ತಲ್ಲ ರೋಸು. ಅಲ್ಲ ನಿಮ್ಗೇನೇನು ಮೆಂಟಲ್ ಆಗ್ತಾ ಇದ್ದೀರಾ ನೀವು? ಯಾಕೆ ಹಿಂಗೆ ತುಳಿತಾ ಇದ್ದೀರಾ? ನನ್ನ ಇಷ್ಟ, ನನ್ನ ದುಡ್ಡು, ನಾನು ತೊಗೊಂಬಂದಿರೋದು, ನಾನು ಏನಾದರೂ ಮಾಡ್ತೀನಿ. ನೀವೇನು ಹೇಳ್ಬಾರ್ದು ನನಗೆ. ಇವ್ರ ಆಟಗಳನ್ನೆಲ್ಲನ ನನ್ನ ಹತ್ರ ಇಟ್ಕೊತೀನಿ. ಒಂದಲ್ಲ ಒಂದಿನ ಬಯಲು ಮಾಡ್ತೀನಿ ನೋಡು. ಇವಾಗ ಹೋಗೋದ ಬೇಡ ಮನೆಗೆ? ನನಗೆ ಹೊಟ್ಟೆ ಹಸಿವಾಗೈತೆ, ನಾನು ಹೋಗಬೇಕು. ಬನ್ನಿ ಹೋಗಿ, ನನ್ನ ಬೈಕಲ್ಲಿ ನಿಮಗೆ ಜಾಗ ಇಲ್ಲ. ನೀವೆಲ್ಲಾದರೂ ಹೋಗಿ, ಯಾರ ಬೈಕಲ್ಲಾದರೂ ಹೋಗಿ. ಅಯ್ಯೋ ಟೈಮ್ ಆಗೈತೆ. ಇವಾಗ ಬೈಕಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದರೆ ಮತ್ತೆ ನಾನು ಏನರಲ್ಲಿ ಹೋಗಲಿ? ಬಸ್ಸೂ ಇಲ್ಲ, ಬಸ್ಸಿಗಾದರೂ ಹೋಗ್ತಿದ್ದೆ. ನನಗೆ ಗೊತ್ತಿಲ್ಲ ನೀವೇನು ಮಾಡ್ತೀರೋ ಗೊತ್ತಿಲ್ಲ. ನಾನು ಕೆಲ್ಸಕ್ಕೆ ಬರೋದಿಲ್ಲ, ಏನಿಲ್ಲ. ಏನು ಮಾಡ್ಕೊಳ್ತೀರ ಮಾಡ್ಕೊಳ್ರಿ ಸರಿನಾ. ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊಂಡಿರ್ತೀನಿ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ಈ ಡೈರಿ ಮಿಲ್ಕು, ಈ ರೋಸು ಇರಬಾರ್ದು ನನಗೆ. ಎಷ್ಟಾದರೂ ಆಡ್ಕೊಳ್ರಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಿಲ್ಲ. ಏನಾದರೂ ಮಾಡ್ಕೊಳ್ರಿ ಹೋಗಿ. ಅಲ್ಲ ಸುಗುಣಂಗೆ ಏನಾದರೂ ಗೊತ್ತಾದರೆ ಅವಳು ಏನು ಅನ್ಕೊಂತಾಳೆ ಅಂತ ನಾನು ಹೇಳಿದ್ರೆ ನೀವು ಕೇಳ್ತಾ ಇಲ್ಲ. ಏನಾದರೂ ಮಾಡ್ಕೊಳ್ಳಿ. ಹೋಗ್ತೀನಿ ನಾನು ಸೂಪರ್ ಮಾರ್ಕೆಟಿಗೆ ಹೋಗ್ತೀನಿ. ಇವನು ಏನು ಮಾಡ್ತಾನಲ್ಲ ಕೆಲಸನ ಅಂತ ಹೇಳಿ ನೋಡ್ತೀನಿ. ನಾನು ಹೋಗ್ತೀನಿ ಸೂಪರ್ ಮಾರ್ಕೆಟಿಗೆ. ಬಿಡು ಅದೆಲ್ಲನ ಡೈರಿ ಮಿಲ್ಕೆಲ್ಲನ ಮಣ್ಣಾಗ್ಬಿಡ್ತು. ಅದನ್ನೆಲ್ಲ ಯಾಕೆ ಕಾಲಲ್ಲೆಲ್ಲ ಹಂಗೆ ತುಳಿತಾ ಇದ್ದೀರಾ? ಸುಮ್ಮನಿರಿ, ಜಾಸ್ತಿ ತುಳಿಬೇಡಿ. ಎಲ್ಲ ಮಣ್ಣಾಗೈತೆ ಆಲೇನೆ. ನೀನು ಅದೇನು ತಿನ್ನಕ್ಕೆ ಬರಲ್ಲ. ಬನ್ನಿ, ರೋಸ್ ಎಲ್ಲ ಕಿತ್ಕೊಂಡು ಹೋಯ್ತು ಎಲ್ಲನ. ಅದಿನ್ನೂ ಚೆನ್ನಾಗಿ ಹಾಳಾಗಿ ಹೋಗ್ಬೇಕು, ಅಲ್ಲೇವರೆಗೂ ನಾನು ಬಿಡೋದಿಲ್ಲ ಇದನ್ನ. ಇದು ನನ್ನ ಮನಸ್ಸಿಗೆ ತುಂಬ ನೋವು ಮಾಡೈತೆ. ಡೈರಿ ಮಿಲ್ಕು, ಈ ರೋಸು ಇವೆಲ್ಲ ನನ್ನ ಮನಸ್ಸಿಗೆ ತುಂಬ ನೋವು ಮಾಡೈತೆ. ಏನಾದರೂ ಮಾಡ್ಕೊಂಬೆ. ಯಾಕೋ ಒಂಥರ ಹುಚ್ಚನ್ ಥರ ಆಡ್ತಾ ಇದ್ದಾರೆ ಇವರು. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಯ್ಯೋ ಅಯ್ಯೋ, ಒಳ್ಳೆ ಮೆಂಟ್ಲು ಥರ ಆಡ್ತಾ ಇದ್ದಾನಲ್ಲ. ಆ ಡೈರಿ ಮಿಲ್ಕು ರೋಸು ಕಾಲಲ್ಲಿ ಹಾಕೊಂಡು ತುಂಬ ತುಳಿತಾ ಇದ್ದಾನೆ. ಇರಬಾರ್ದು, ನೀವು ಇರಬಾರ್ದು. ಹೋಗ್ರಿ ನೀವು. ತೆಗ್ದು ಎಷ್ಟು ಬತ್ತೀನಿ ತಡೀರಿ, ತೆಗ್ದು ಎಲ್ಲ ತುಳಿತೀನಿ. ನಾನು ಸುಗುಣ ಬೇಜಾರಾಗ್ತಾಳೆ ಅಂತ ಹೇಳಿ ನನ್ನ ಮನಸ್ಸಲ್ಲಿರೋದನ್ನ ಹೇಳಿದ್ರೆ ಇವ್ರು ಕೇಳ್ತಾ ಇಲ್ಲ. ತುಂಬ ಬೇಜಾರಾಗಿ ಡೈರಿ ಮಿಲ್ಕು ರೋಸು ಎಲ್ಲ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದಾರೆ ವರ್ಷ ಅವರು. ಏನು ಮಾಡೋದು? ನನ್ನ ಮನಸ್ಸಲ್ಲಿ ಏನಾಯ್ತೋ ಅದನ್ನು ಹೇಳ್ಬಿಟ್ಟೆ ನಾನು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.